ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಕ್ರಿಯೇಷನಲ್ಲಿ ಮಂಗಳಸೂತ್ರದ ಬಗ್ಗೆ ಹಾಕ್ತಾಯಿದ್ದೀನಿ. ಸೊ ಇದು ಸೂಪರಾಗಿದೆ. ಒಂದೊಂದೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ, ವೇರ್ ಮಾಡಿದ್ರೆ ನಾರ್ಮಲ್ ಫಂಕ್ಷನ್ಸ್ಗೆ. ಇದು 24 ಇಂಚಸ್ಸು ಮತ್ತು 18 ಇಂಚಸ್ಸಲ್ಲಿ ಬರುತ್ತೆ ಕೆಲವು. ಇದ್ರ ಜೊತೆಗೆ ಸ್ಟೆಡ್ ಇಯರಿಂಗ್ಸ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಕೆಲವರಲ್ಲಿ ಹ್ಯಾಂಗಿಂಗ್ಸ್ ಥರ ಇಯರಿಂಗ್ಸ್ ಇದೆ. ಯಾರಿಗಾದರೂ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಆರ್ಡ್ರ್ ತೊಗೊಂಡು 7 to 10 ಡೇಸ್ ಒಳಗಡೆ ನಿಮ್ಮ ಪ್ಲೇಸ್ಗೆ ತಲುಪಿಸ್ಕೊಡ್ತೀನಿ. ನಾನು ಹೌಸ್ ವೈಫು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂದರೆ, ನನ್ನ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾರೆ. ಸೊ ನಾನು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಹಂಗನ್ಬಿಟ್ಟು ನಾನೇ ಲೈಫ್ ಲೀಡ್ ಮಾಡ್ತೀನಿ, ನಾನೇ ಮನೆ ನಡೆಸ್ತೀನಿ ಅಂತ ಹೇಳ್ತಾ ಇಲ್ಲ. ನನ್ನ ಖರ್ಚು ವೆಚ್ಚಗಳನ್ನೆಲ್ಲ ನಾನೇ ನೋಡ್ಕೊಳ್ಬೇಕು. ಅಟ್ಲೀಸ್ಟ್ ಮಕ್ಕಳಿಗೆ ಏನು ಬೇಕೋ ಅದನ್ನು ನಾನೇ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಜ್ಯುವೆಲರಿ ಬಿಸ್ನೆಸ್ ಮಾಡ್ತೀನಿ, ಜೊತೆಗೆ ಹೋಮ್ ಮೇಡ್ ಹೇರ್ ಆಯಿಲು ಮಾಡ್ತೀನಿ. ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಮತ್ತು ಪ್ಯೂರ್ ಕೊಕೊನೆಟ್ ಆಯಿಲು ಮತ್ತು ಹರಳೆಣ್ಣೆ ಸಿಗುತ್ತೆ. ಇದರ ಜೊತೆಗೆ ನಾನು ಸ್ಯಾರಿ ಫಾಲು, ಜಿಗ್ಜಾಗು, ಕುಚ್ಚು ಮಾಡ್ತೀನಿ. ನಾನಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮನೆ ಹತ್ರನೇ ಯಾರು ನಮ್ಮ ಮನೆ ಏರಿಯಾದಲ್ಲಿರೋರು ಮನೆಗೆ ತಂದುಕೊಡ್ಬೋದು. ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅವರು ತಂದುಕೊಡ್ಬೋದು. ಇಲ್ಲಾಂದರೆ ನನಗೆ ಫೋನ್ ಮಾಡಿ ಹೇಳಿದ್ರೆ ನಾನೇ ಪಿಕ್ಕು ಮತ್ತು ಅದನ್ನು ತೊಗೊಂಡು ಬಂದು ನಿಮ್ಮ ಜಾಗಕ್ಕೆ ಕೊಡ್ತೀನಿ. ಜ್ಯುವೆಲರಿಲೂ ಅಷ್ಟೇ 7 to 10 ಡೇಸ್ ಆಗುತ್ತೆ. ನೀವು ಯಾವ್ದಾದ್ರು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ಅದನ್ನು ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಿ ನಿಮ್ಮ ಪ್ಲೇಸ್ಗೆ ಡೆಲಿವರಿ ಮಾಡಿಕೊಡ್ತೀನಿ. ಇದು ಯಾವುದು ಗೋಲ್ಡ್ ಅಲ್ಲ. ನಾವು ಗೋಲ್ಡಲ್ಲಾದರೆ ಒಂದೇ ಥರದ್ದು ಹಾಕ್ಕೊಳ್ಬೇಕಾಗುತ್ತೆ. ಈಗ ಎಲ್ಲರೂ ಗೋಲ್ಡ್ ಮೇಲೆ ಈ ಥರದನ್ನು ಹಾಕ್ಕೊಳ್ಳೋದಕ್ಕೆ ಲೈಕ್ ಮಾಡ್ತಾರೆ. ಸೊ ಫಂಕ್ಷನ್ನು ಟ್ರೆಡಿಷ್ನಲ್ ವೇರ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕೆಲವೆಲ್ಲ ಲಾಂಗಲ್ಲಿ ಬರುತ್ತೆ 24 ಇಂಚಸ್ಸು, ಇನ್ನು ಕೆಲವೆಲ್ಲ 18 ಇಂಚಸ್ಸಲ್ಲಿ ಬರುತ್ತೆ. ಸ್ಯಾರಿ ಫಾಲು, ಜಿಗ್ಜಾಗು, ಕುಚ್ಚಲ್ಲೂ ಅಷ್ಟೇ ನಾನು ಬೀಡ್ಸ್ ಕುಚ್ಚು, ಬೇಬಿ ಕುಚ್ಚು ಎಲ್ಲ ಥರದ್ದು ಮಾಡ್ತೀನಿ. ಆಲ್ಮೋಸ್ಟ್ ನಾನು ಕ್ರೋಶಾದಲ್ಲಿ ಕಡಿಮೆ, ಯಾಕಂದರೆ ಕ್ರೋಶಾದು ತುಂಬ ವರ್ಕ್ ಆಗೋದಿಲ್ಲ. ಏನಂದರೆ ಅದು ಒಂದು ಎಳೆ ದಾರ ಎಳ್ಕೊಂಡು ಬಂದುಬಿಟ್ರೆ ಕ್ರೋಶ ಫುಲ್ಲು ಬಿಚ್ಕೊಂಡು ಬಂದುಬಿಡುತ್ತೆ. ಮತ್ತು ಕುಚ್ಚೆಲ್ಲನೂ ಬಿಚ್ಕೊಂಡು ಬಂದುಬಿಡುತ್ತೆ. ಒಂದೊಂದಾಗೆ ಎಳೆ ಎಳೆ ಸಮೇತ ಸಪ್ರೇಟ್ ಆಗಿಬಿಡುತ್ತೆ. ಆವಾಗ ಹಾಕ್ಸಿನೂ ಯೂಸ್ ಇಲ್ಲ. ಅದಕ್ಕೆ 700, 900 ಆ ಥರ ತೊಗೊಳ್ತಾರೆ. ಬಟ್ ಇವಾಗ ಮೂವ್ ಆಗ್ತಿರೋದು ಕ್ರೋಶನೂ ಆಗ್ತಿದೆ. ಹಳೇದರಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಥ್ರೆಡ್ಡು, ಅದರಲ್ಲಿ ಇವಾಗ ತುಂಬ ಮೂವಿಂಗಲ್ಲಿದೆ. ಜಾಸ್ತಿ ಎಲ್ಲರೂ ಹೊಸ ಹೊಸ ಬೀಟ್ಸ್ ಬಂದಿದೆ. ಅದೆಲ್ಲನೂ ಸ್ವಲ್ಪ ಬೀಟ್ಸ್ ಎಲ್ಲ ಶೇಡ್ ಹೋಗ್ಬಿಡುತ್ತೆ ಅಂತ ಬೇಬಿ ಕುಚ್ಚೆ ಜಾಸ್ತಿ ಮಾಡಿಸ್ಕೊಳ್ಳೋದು ಎಲ್ಲರೂ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮನೆಯಿಂದ ಏನೋ ಒಂದು ಕೆಲಸ ಮಾಡಿ ನನ್ನ ಖರ್ಚನ್ನ ನಾನು ನೋಡ್ಕೊಳ್ಬೇಕು ಅಂತ ಕೈ ಹಾಕಿದ್ದೀನಿ. ಇದಕ್ಕೆ ಸಪೋರ್ಟ್ ಮಾಡಿ. ಈ ಬೆಂಗಳೂರು ಜೀವನದಲ್ಲಿ ಒಬ್ಬರೇ ನಡೆಸಿದ್ರೆ ಆಗೋದಿಲ್ಲ. ಮನೆಯವರು ಕೆಲಸಕ್ಕೆ ಹೋಗ್ತಾರೆ, ಅವ್ರ ಜೊತೆಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಇದನ್ನೊಂದನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ಬಿಸ್ನೆಸ್ನ. ಮತ್ತು ಇನ್ನೊಂದೇನು ಅಂತಂದರೆ, ಮಗಳು ಚಿಕ್ಕವಳು, ಅವಳನ್ನ ಸ್ಕೂಲಿಗೆ ಬಿಡೋದು, ಕರ್ಕೊಂಬರೋದು ಎಲ್ಲ ಇದೆ. ಬೇರೆಯವರೆಲ್ಲರೂ ಯೂಟ್ಯೂಬಲ್ಲಿ ಟೆಕ್ದು ಅದು ಇದು ಹಾಕ್ತಾರೆ, ಬ್ಲಾಗ್ಸ್ ಎಲ್ಲ ಹಾಕ್ತಾರೆ. ನಾನು ಬ್ಲಾಗ್ಸ್ಗೆಲ್ಲ ಹೋಗೋದಿಲ್ಲ. ಯಾತಕ್ಕಂದರೆ ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಕನ್ನಡ ಬ್ಲಾಗ್ ಅಂತಲೇ ಹಾಕಿದ್ದೀನಿ. ಇದೇನಿದ್ರು ಬರೀ ನಾನು ಸೇಲ್ ಏನು ಬಿಸ್ನೆಸ್ ಮಾಡ್ತೀನೋ ಅದ್ರ ಪ್ರಕಾರವಾಗೇ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನಾನು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.